ಇಸ್ರೇಲ್ನಲ್ಲಿ 18 ಮಂದಿ ಕನ್ನಡಿಗರು ಪರದಾಟ ಪಡ್ತಾ ಇದ್ದಾರೆ. ಅಧ್ಯಯನ ಪ್ರವಾಸಕ್ಕೆ ಅಂತ ಹೇಳಿ ಬಿಪ್ಯಾಕ್ ಸದಸ್ಯರು ಇಸ್ರೇಲ್ಗೆ ಹೋಗಿದ್ರು. ಟೆಲ್ ಅವೀವ್ನಲ್ಲಿ ಅವರು ಇದ್ರು. ವಿಮಾನ ಹಾರಾಟ ಈಗ ಸ್ಥಗಿತ ಆದ ಹಿನ್ನೆಲೆಯಲ್ಲಿ ವಾಪಸ್ ಬರೋದಕ್ಕಾಗದೆ 18 ಜನ ಕನ್ನಡಿಗರು ಪರದಾಡ್ತಿದ್ದಾರೆ. ಇಸ್ರೇಲ್ನಲ್ಲಿ ಇರುವಂತಹ 18 ಜನ ಕನ್ನಡಿಗರನ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ ಈಗ ಕೇಂದ್ರ ಸರ್ಕಾರ ಎಲ್ಲ ತಯಾರಿಗಳನ್ನ ಮಾಡಿಕೊಂಡಿದೆ. ಅಧ್ಯಯನ ಪ್ರವಾಸಕ್ಕೆ ಅಂತ ಹೇಳಿ ಬಿಪ್ಯಾಕ್ನ ಸದಸ್ಯರು ಸಿಬ್ಬಂದಿಗಳು ಹೋಗಿದ್ರು. ಆದ್ರೆ ವಾಪಸ್ ಬರುವ ಹೊತ್ತಿಗೆ ಅಲ್ಲಿ ಯುದ್ಧದ ಕಾರ್ಮೋಡ ಕವಿದಿತ್ತು. ಹೀಗಾಗಿ ವಿಮಾನ ಹಾರಾಟ ಎಲ್ಲವನ್ನ ಇಸ್ರೇಲ್ನಲ್ಲಿ ಈಗ ಬಂದ್ ಮಾಡಲಾಗಿತ್ತು, ನಿರ್ಬಂಧಿಸಲಾಗಿತ್ತು. ಇಂಥ ವಿಷಮ ಸ್ಥಿತಿಯಲ್ಲಿ ಈಗ ವಾಪಸ್ ಬರೋದು ಹೇಗೆ ಅನ್ನೋದು ಅವರಿಗಿರುವಂತಹ ಆತಂಕ. ಯಾಕಂತ ಹೇಳಿದ್ರೆ ಇಸ್ರೇಲ್ನ ಕ್ಯಾಪಿಟಲ್ ಸಿಟಿ ಟೆಲ್ ಅವೀವ್, ಈ ಟೆಲ್ ಅವೀವ್ ಮೇಲೆನೆ ಟಾರ್ಗೆಟ್ ಮಾಡಿ ಅಲ್ಲಿನ ನಾಗರಿಕರನ್ನ ಟಾರ್ಗೆಟ್ ಮಾಡಿ ಇರಾನ್ ದಾಳಿ ಮಾಡಿತ್ತು. ದಾಳಿಯಲ್ಲಿ ಸುಮಾರು 4 ಜನ ಇಸ್ರೇಲ್ನ ಪ್ರಜೆಗಳು ಮೃತಪಟ್ಟಿದ್ರು, ಹಲವಾರು ಜನ ಗಾಯಗೊಂಡಿದ್ರು. ಅದರ ಪ್ರತಿದಾಳಿಯಾಗಿ ಈಗ ಇರಾನ್ನ ನಾಗರಿಕರ ಮೇಲೆ ಇಸ್ರೇಲ್ ದಾಳಿ ಮಾಡಿ ಸುಮಾರು 60 ಜನ ಮೃತಪಟ್ಟಿದ್ದಾರೆ. ಇಸ್ರೇಲ್ನಲ್ಲೇ 18 ಮಂದಿ ಕನ್ನಡಿಗರು ಪರದಾಟ ಪಡ್ತಾ ಇದ್ದಾರೆ. ಅಧ್ಯಯನ ಪ್ರವಾಸಕ್ಕೆ ಅಂತ ಹೇಳಿ ಬಿಪ್ಯಾಕ್ ಸದಸ್ಯರು ಇಸ್ರೇಲ್ಗೆ ಹೋಗಿದ್ರು. ಟೆಲ್ ಅವೀವ್ನಲ್ಲಿ ಅವರು ಇದ್ರು. ವಿಮಾನ ಹಾರಾಟ ಈಗ ಸ್ಥಗಿತ ಆದ ಹಿನ್ನೆಲೆಯಲ್ಲಿ ವಾಪಸ್ ಬರೋದಕ್ಕಾಗದೆ 18 ಜನ ಕನ್ನಡಿಗರು ಪರದಾಡ್ತಿದ್ದಾರೆ. ಇಸ್ರೇಲ್ನಲ್ಲಿ ಇರುವಂತಹ 18 ಜನ ಕನ್ನಡಿಗರನ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ ಈಗ ಕೇಂದ್ರ ಸರ್ಕಾರ ಎಲ್ಲ ತಯಾರಿಗಳನ್ನ ಮಾಡಿಕೊಂಡಿದೆ. ಅಧ್ಯಯನ ಪ್ರವಾಸಕ್ಕೆ ಅಂತ ಹೇಳಿ ಬಿಪ್ಯಾಕ್ನ ಸದಸ್ಯರು ಸಿಬ್ಬಂದಿಗಳು ಹೋಗಿದ್ರು. ಆದ್ರೆ ವಾಪಸ್ ಬರುವ ಹೊತ್ತಿಗೆ ಅಲ್ಲಿ ಯುದ್ಧದ ಕಾರ್ಮೋಡ ಕವಿದಿತ್ತು. ಹೀಗಾಗಿ ವಿಮಾನ ಹಾರಾಟ ಎಲ್ಲವನ್ನ ಇಸ್ರೇಲ್ನಲ್ಲಿ ಈಗ ಬಂದ್ ಮಾಡಲಾಗಿತ್ತು, ನಿರ್ಬಂಧಿಸಲಾಗಿತ್ತು. ಇಂಥ ವಿಷಮ ಸ್ಥಿತಿಯಲ್ಲಿ ಈಗ ವಾಪಸ್ ಬರೋದು ಹೇಗೆ ಅನ್ನೋದು ಅವರಿಗಿರುವಂತಹ ಆತಂಕ. ಯಾಕಂತ ಹೇಳಿದ್ರೆ ಇಸ್ರೇಲ್ನ ಕ್ಯಾಪಿಟಲ್ ಸಿಟಿ ಟೆಲ್ ಅವೀವ್, ಈ ಟೆಲ್ ಅವೀವ್ ಮೇಲೆನೆ ಟಾರ್ಗೆಟ್ ಮಾಡಿ ಅಲ್ಲಿನ ನಾಗರಿಕರನ್ನ ಟಾರ್ಗೆಟ್ ಮಾಡಿ ಇರಾನ್ ದಾಳಿ ಮಾಡಿತ್ತು. ದಾಳಿಯಲ್ಲಿ ಸುಮಾರು 4 ಜನ ಇಸ್ರೇಲ್ನ ಪ್ರಜೆಗಳು ಮೃತಪಟ್ಟಿದ್ರು, ಹಲವಾರು ಜನ ಗಾಯಗೊಂಡಿದ್ರು. ಅದರ ಪ್ರತಿದಾಳಿಯಾಗಿ ಈಗ ಇರಾನ್ನ ನಾಗರಿಕರ ಮೇಲೆ ಇಸ್ರೇಲ್ ದಾಳಿ ಮಾಡಿ ಸುಮಾರು 60 ಜನ ಮೃತಪಟ್ಟಿದ್ದಾರೆ. ಇಸ್ರೇಲ್ನಲ್ಲೇ 18 ಮಂದಿ ಕನ್ನಡಿಗರು ಪರದಾಟ ಪಡ್ತಾ ಇದ್ದಾರೆ. ಅಧ್ಯಯನ ಪ್ರವಾಸಕ್ಕೆ ಅಂತ ಹೇಳಿ ಬಿಪ್ಯಾಕ್ ಸದಸ್ಯರು ಇಸ್ರೇಲ್ಗೆ ಹೋಗಿದ್ರು. ಟೆಲ್ ಅವೀವ್ನಲ್ಲಿ ಅವರು ಇದ್ರು. ವಿಮಾನ ಹಾರಾಟ ಈಗ ಸ್ಥಗಿತ ಆದ ಹಿನ್ನೆಲೆಯಲ್ಲಿ ವಾಪಸ್ ಬರೋದಕ್ಕಾಗದೆ 18 ಜನ ಕನ್ನಡಿಗರು ಪರದಾಡ್ತಿದ್ದಾರೆ. ಇಸ್ರೇಲ್ನಲ್ಲಿ ಇರುವಂತಹ 18 ಜನ ಕನ್ನಡಿಗರನ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ ಈಗ ಕೇಂದ್ರ ಸರ್ಕಾರ ಎಲ್ಲ ತಯಾರಿಗಳನ್ನ ಮಾಡಿಕೊಂಡಿದೆ. ಅಧ್ಯಯನ ಪ್ರವಾಸಕ್ಕೆ ಅಂತ ಹೇಳಿ ಬಿಪ್ಯಾಕ್ನ ಸದಸ್ಯರು ಸಿಬ್ಬಂದಿಗಳು ಹೋಗಿದ್ರು. ಆದ್ರೆ ವಾಪಸ್ ಬರುವ ಹೊತ್ತಿಗೆ ಅಲ್ಲಿ ಯುದ್ಧದ ಕಾರ್ಮೋಡ ಕವಿದಿತ್ತು. ಹೀಗಾಗಿ ವಿಮಾನ ಹಾರಾಟ ಎಲ್ಲವನ್ನ ಇಸ್ರೇಲ್ನಲ್ಲಿ ಈಗ ಬಂದ್ ಮಾಡಲಾಗಿತ್ತು, ನಿರ್ಬಂಧಿಸಲಾಗಿತ್ತು. ಇಂಥ ವಿಷಮ ಸ್ಥಿತಿಯಲ್ಲಿ ಈಗ ವಾಪಸ್ ಬರೋದು ಹೇಗೆ ಅನ್ನೋದು ಅವರಿಗಿರುವಂತಹ ಆತಂಕ. ಯಾಕಂತ ಹೇಳಿದ್ರೆ ಇಸ್ರೇಲ್ನ ಕ್ಯಾಪಿಟಲ್ ಸಿಟಿ ಟೆಲ್ ಅವೀವ್, ಈ ಟೆಲ್ ಅವೀವ್ ಮೇಲೆನೆ ಟಾರ್ಗೆಟ್ ಮಾಡಿ ಅಲ್ಲಿನ ನಾಗರಿಕರನ್ನ ಟಾರ್ಗೆಟ್ ಮಾಡಿ ಇರಾನ್ ದಾಳಿ ಮಾಡಿತ್ತು. ದಾಳಿಯಲ್ಲಿ ಸುಮಾರು 4 ಜನ ಇಸ್ರೇಲ್ನ ಪ್ರಜೆಗಳು ಮೃತಪಟ್ಟಿದ್ರು, ಹಲವಾರು ಜನ ಗಾಯಗೊಂಡಿದ್ರು. ಅದರ ಪ್ರತಿದಾಳಿಯಾಗಿ ಈಗ ಇರಾನ್ನ ನಾಗರಿಕರ ಮೇಲೆ ಇಸ್ರೇಲ್ ದಾಳಿ ಮಾಡಿ ಸುಮಾರು 60 ಜನ ಮೃತಪಟ್ಟಿದ್ದಾರೆ. ಇಸ್ರೇಲ್ನಲ್ಲೇ 18 ಮಂದಿ ಕನ್ನಡಿಗರು ಪರದಾಟ ಪಡ್ತಾ ಇದ್ದಾರೆ. ಅಧ್ಯಯನ ಪ್ರವಾಸಕ್ಕೆ ಅಂತ ಹೇಳಿ ಬಿಪ್ಯಾಕ್ ಸದಸ್ಯರು ಇಸ್ರೇಲ್ಗೆ ಹೋಗಿದ್ರು. ಟೆಲ್ ಅವೀವ್ನಲ್ಲಿ ಅವರು ಇದ್ರು. ವಿಮಾನ ಹಾರಾಟ ಈಗ ಸ್ಥಗಿತ ಆದ ಹಿನ್ನೆಲೆಯಲ್ಲಿ ವಾಪಸ್ ಬರೋದಕ್ಕಾಗದೆ 18 ಜನ ಕನ್ನಡಿಗರು ಪರದಾಡ್ತಿದ್ದಾರೆ. ಇಸ್ರೇಲ್ನಲ್ಲಿ ಇರುವಂತಹ 18 ಜನ ಕನ್ನಡಿಗರನ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ ಈಗ ಕೇಂದ್ರ ಸರ್ಕಾರ ಎಲ್ಲ ತಯಾರಿಗಳನ್ನ ಮಾಡಿಕೊಂಡಿದೆ. ಅಧ್ಯಯನ ಪ್ರವಾಸಕ್ಕೆ ಅಂತ ಹೇಳಿ ಬಿಪ್ಯಾಕ್ನ ಸದಸ್ಯರು ಸಿಬ್ಬಂದಿಗಳು ಹೋಗಿದ್ರು. ಆದ್ರೆ ವಾಪಸ್ ಬರುವ ಹೊತ್ತಿಗೆ ಅಲ್ಲಿ ಯುದ್ಧದ ಕಾರ್ಮೋಡ ಕವಿದಿತ್ತು. ಹೀಗಾಗಿ ವಿಮಾನ ಹಾರಾಟ ಎಲ್ಲವನ್ನ ಇಸ್ರೇಲ್ನಲ್ಲಿ ಈಗ ಬಂದ್ ಮಾಡಲಾಗಿತ್ತು, ನಿರ್ಬಂಧಿಸಲಾಗಿತ್ತು. ಇಂಥ ವಿಷಮ ಸ್ಥಿತಿಯಲ್ಲಿ ಈಗ ವಾಪಸ್ ಬರೋದು ಹೇಗೆ ಅನ್ನೋದು ಅವರಿಗಿರುವಂತಹ ಆತಂಕ. ಯಾಕಂತ ಹೇಳಿದ್ರೆ ಇಸ್ರೇಲ್ನ ಕ್ಯಾಪಿಟಲ್ ಸಿಟಿ ಟೆಲ್ ಅವೀವ್, ಈ ಟೆಲ್ ಅವೀವ್ ಮೇಲೆನೆ ಟಾರ್ಗೆಟ್ ಮಾಡಿ ಅಲ್ಲಿನ ನಾಗರಿಕರನ್ನ ಟಾರ್ಗೆಟ್ ಮಾಡಿ ಇರಾನ್ ದಾಳಿ ಮಾಡಿತ್ತು. ದಾಳಿಯಲ್ಲಿ ಸುಮಾರು 4 ಜನ ಇಸ್ರೇಲ್ನ ಪ್ರಜೆಗಳು ಮೃತಪಟ್ಟಿದ್ರು, ಹಲವಾರು ಜನ ಗಾಯಗೊಂಡಿದ್ರು. ಅದರ ಪ್ರತಿದಾಳಿಯಾಗಿ ಈಗ ಇರಾನ್ನ ನಾಗರಿಕರ ಮೇಲೆ ಇಸ್ರೇಲ್ ದಾಳಿ ಮಾಡಿ ಸುಮಾರು 60 ಜನ ಮೃತಪಟ್ಟಿದ್ದಾರೆ. ಇಸ್ರೇಲ್ನಲ್ಲೇ 18 ಮಂದಿ ಕನ್ನಡಿಗರು ಪರದಾಟ ಪಡ್ತಾ ಇದ್ದಾರೆ. ಅಧ್ಯಯನ ಪ್ರವಾಸಕ್ಕೆ ಅಂತ ಹೇಳಿ ಬಿಪ್ಯಾಕ್ ಸದಸ್ಯರು ಇಸ್ರೇಲ್ಗೆ ಹೋಗಿದ್ರು. ಟೆಲ್ ಅವೀವ್ನಲ್ಲಿ ಅವರು ಇದ್ರು. ವಿಮಾನ ಹಾರಾಟ ಈಗ ಸ್ಥಗಿತ ಆದ ಹಿನ್ನೆಲೆಯಲ್ಲಿ ವಾಪಸ್ ಬರೋದಕ್ಕಾಗದೆ 18 ಜನ ಕನ್ನಡಿಗರು ಪರದಾಡ್ತಿದ್ದಾರೆ. ಇಸ್ರೇಲ್ನಲ್ಲಿ ಇರುವಂತಹ 18 ಜನ ಕನ್ನಡಿಗರನ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ ಈಗ ಕೇಂದ್ರ ಸರ್ಕಾರ ಎಲ್ಲ ತಯಾರಿಗಳನ್ನ ಮಾಡಿಕೊಂಡಿದೆ. ಅಧ್ಯಯನ ಪ್ರವಾಸಕ್ಕೆ ಅಂತ ಹೇಳಿ ಬಿಪ್ಯಾಕ್ನ ಸದಸ್ಯರು ಸಿಬ್ಬಂದಿಗಳು ಹೋಗಿದ್ರು. ಆದ್ರೆ ವಾಪಸ್ ಬರುವ ಹೊತ್ತಿಗೆ ಅಲ್ಲಿ ಯುದ್ಧದ ಕಾರ್ಮೋಡ ಕವಿದಿತ್ತು. ಹೀಗಾಗಿ ವಿಮಾನ ಹಾರಾಟ ಎಲ್ಲವನ್ನ
ಇಸ್ರೇಲ್ನಲ್ಲಿ ಈಗ ಬಂದ್ ಮಾಡಲಾಗಿತ್ತು, ನಿರ್ಬಂಧಿಸಲಾಗಿತ್ತು. ಇಂಥ ವಿಷಮ ಸ್ಥಿತಿಯಲ್ಲಿ ಈಗ ವಾಪಸ್ ಬರೋದು ಹೇಗೆ ಅನ್ನೋದು ಅವರಿಗಿರುವಂತಹ ಆತಂಕ. ಯಾಕಂತ ಹೇಳಿದ್ರೆ ಇಸ್ರೇಲ್ನ ಕ್ಯಾಪಿಟಲ್ ಸಿಟಿ ಟೆಲ್ ಅವೀವ್, ಈ ಟೆಲ್ ಅವೀವ್ ಮೇಲೆನೆ ಟಾರ್ಗೆಟ್ ಮಾಡಿ ಅಲ್ಲಿನ ನಾಗರಿಕರನ್ನ ಟಾರ್ಗೆಟ್ ಮಾಡಿ ಇರಾನ್ ದಾಳಿ ಮಾಡಿತ್ತು. ದಾಳಿಯಲ್ಲಿ ಸುಮಾರು 4 ಜನ ಇಸ್ರೇಲ್ನ ಪ್ರಜೆಗಳು ಮೃತಪಟ್ಟಿದ್ರು, ಹಲವಾರು ಜನ ಗಾಯಗೊಂಡಿದ್ರು. ಅದರ ಪ್ರತಿದಾಳಿಯಾಗಿ ಈಗ ಇರಾನ್ನ ನಾಗರಿಕರ ಮೇಲೆ ಇಸ್ರೇಲ್ ದಾಳಿ ಮಾಡಿ ಸುಮಾರು 60 ಜನ ಮೃತಪಟ್ಟಿದ್ದಾರೆ. ಇಸ್ರೇಲ್ನಲ್ಲೇ 18 ಮಂದಿ ಕನ್ನಡಿಗರು ಪರದಾಟ ಪಡ್ತಾ ಇದ್ದಾರೆ. ಅಧ್ಯಯನ ಪ್ರವಾಸಕ್ಕೆ ಅಂತ ಹೇಳಿ ಬಿಪ್ಯಾಕ್ ಸದಸ್ಯರು ಇಸ್ರೇಲ್ಗೆ ಹೋಗಿದ್ರು. ಟೆಲ್ ಅವೀವ್ನಲ್ಲಿ ಅವರು ಇದ್ರು. ವಿಮಾನ ಹಾರಾಟ ಈಗ ಸ್ಥಗಿತ ಆದ ಹಿನ್ನೆಲೆಯಲ್ಲಿ ವಾಪಸ್ ಬರೋದಕ್ಕಾಗದೆ 18 ಜನ ಕನ್ನಡಿಗರು ಪರದಾಡ್ತಿದ್ದಾರೆ. ಇಸ್ರೇಲ್ನಲ್ಲಿ ಇರುವಂತಹ 18 ಜನ ಕನ್ನಡಿಗರನ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ ಈಗ ಕೇಂದ್ರ ಸರ್ಕಾರ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದೆ. ಅಧ್ಯಯನ ಪ್ರವಾಸಕ್ಕೆ ಅಂತ ಹೇಳಿ ಬಿಪ್ಯಾಕ್ನ ಸದಸ್ಯರು ಸಿಬ್ಬಂದಿಗಳು ಹೋಗಿದ್ರು. ಆದ್ರೆ ವಾಪಸ್ ಬರುವ ಹೊತ್ತಿಗೆ ಅಲ್ಲಿ ಯುದ್ಧದ ಕಾರ್ಮೋಡ ಕವಿದಿತ್ತು. ಹೀಗಾಗಿ ವಿಮಾನ ಹಾರಾಟ ಎಲ್ಲವನ್ನ ಇಸ್ರೇಲ್ನಲ್ಲಿ ಈಗ ಬಂದ್ ಮಾಡಲಾಗಿತ್ತು, ನಿರ್ಬಂಧಿಸಲಾಗಿತ್ತು. ಇಂಥ ವಿಷಮ ಸ್ಥಿತಿಯಲ್ಲಿ ಈಗ ವಾಪಸ್ ಬರೋದು ಹೇಗೆ ಅನ್ನೋದು ಅವರಿಗಿರುವಂತಹ ಆತಂಕ. ಯಾಕಂತ ಹೇಳಿದ್ರೆ ಇಸ್ರೇಲ್ನ ಕ್ಯಾಪಿಟಲ್ ಸಿಟಿ ಟೆಲ್ ಅವೀವ್, ಈ ಟೆಲ್ ಅವೀವ್ ಮೇಲೆನೆ ಟಾರ್ಗೆಟ್ ಮಾಡಿ ಅಲ್ಲಿನ ನಾಗರಿಕರನ್ನ ಟಾರ್ಗೆಟ್ ಮಾಡಿ ಇರಾನ್ ದಾಳಿ ಮಾಡಿತ್ತು. ದಾಳಿಯಲ್ಲಿ ಸುಮಾರು 4 ಜನ ಇಸ್ರೇಲ್ನ ಪ್ರಜೆಗಳು ಮೃತಪಟ್ಟಿದ್ರು, ಹಲವಾರು ಜನ ಗಾಯಗೊಂಡಿದ್ರು. ಅದರ ಪ್ರತಿದಾಳಿಯಾಗಿ ಈಗ ಇರಾನ್ನ ನಾಗರಿಕರ ಮೇಲೆ ಇಸ್ರೇಲ್ ದಾಳಿ ಮಾಡಿ ಸುಮಾರು 60 ಜನ ಮೃತಪಟ್ಟಿದ್ದಾರೆ. ಇಸ್ರೇಲ್ನಲ್ಲೇ 18 ಮಂದಿ ಕನ್ನಡಿಗರು ಪರದಾಟ ಪಡ್ತಾ ಇದ್ದಾರೆ. ಅಧ್ಯಯನ ಪ್ರವಾಸಕ್ಕೆ ಅಂತ ಹೇಳಿ ಬಿಪ್ಯಾಕ್ ಸದಸ್ಯರು ಇಸ್ರೇಲ್ಗೆ ಹೋಗಿದ್ರು. ಟೆಲ್ ಅವೀವ್ನಲ್ಲಿ ಅವರು ಇದ್ರು. ವಿಮಾನ ಹಾರಾಟ ಈಗ ಸ್ಥಗಿತ ಆದ ಹಿನ್ನೆಲೆಯಲ್ಲಿ ವಾಪಸ್ ಬರೋದಕ್ಕಾಗದೆ 18 ಜನ ಕನ್ನಡಿಗರು ಪರದಾಡ್ತಿದ್ದಾರೆ. ಇಸ್ರೇಲ್ನಲ್ಲಿ ಇರುವಂತಹ 18 ಜನ ಕನ್ನಡಿಗರನ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ ಈಗ ಕೇಂದ್ರ ಸರ್ಕಾರ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದೆ. ಅಧ್ಯಯನ ಪ್ರವಾಸಕ್ಕೆ ಅಂತ ಹೇಳಿ ಬಿಪ್ಯಾಕ್ನ ಸದಸ್ಯರು ಸಿಬ್ಬಂದಿಗಳು ಹೋಗಿದ್ರು. ಆದ್ರೆ ವಾಪಸ್ ಬರುವ ಹೊತ್ತಿಗೆ ಅಲ್ಲಿ ಯುದ್ಧದ ಕಾರ್ಮೋಡ ಕವಿದಿತ್ತು. ಹೀಗಾಗಿ ವಿಮಾನ ಹಾರಾಟ ಎಲ್ಲವನ್ನ ಇಸ್ರೇಲ್ನಲ್ಲಿ ಈಗ ಬಂದ್ ಮಾಡಲಾಗಿತ್ತು, ನಿರ್ಬಂಧಿಸಲಾಗಿತ್ತು. ಇಂಥ ವಿಷಮ ಸ್ಥಿತಿಯಲ್ಲಿ ಈಗ ವಾಪಸ್ ಬರೋದು ಹೇಗೆ ಅನ್ನೋದು ಅವರಿಗಿರುವಂತಹ ಆತಂಕ. ಯಾಕಂತ ಹೇಳಿದ್ರೆ ಇಸ್ರೇಲ್ನ ಕ್ಯಾಪಿಟಲ್ ಸಿಟಿ ಟೆಲ್ ಅವೀವ್, ಈ ಟೆಲ್ ಅವೀವ್ ಮೇಲೆನೆ ಟಾರ್ಗೆಟ್ ಮಾಡಿ ಅಲ್ಲಿನ ನಾಗರಿಕರನ್ನ ಟಾರ್ಗೆಟ್ ಮಾಡಿ ಇರಾನ್ ದಾಳಿ ಮಾಡಿತ್ತು. ದಾಳಿಯಲ್ಲಿ ಸುಮಾರು 4 ಜನ ಇಸ್ರೇಲ್ನ ಪ್ರಜೆಗಳು ಮೃತಪಟ್ಟಿದ್ರು, ಹಲವಾರು ಜನ ಗಾಯಗೊಂಡಿದ್ರು. ಅದರ ಪ್ರತಿದಾಳಿಯಾಗಿ ಈಗ ಇರಾನ್ನ ನಾಗರಿಕರ ಮೇಲೆ ಇಸ್ರೇಲ್ ದಾಳಿ ಮಾಡಿ ಸುಮಾರು 60 ಜನ ಮೃತಪಟ್ಟಿದ್ದಾರೆ. ಇಸ್ರೇಲ್ನಲ್ಲೇ 18 ಮಂದಿ ಕನ್ನಡಿಗರು ಪರದಾಟ ಪಡ್ತಾ ಇದ್ದಾರೆ. ಅಧ್ಯಯನ ಪ್ರವಾಸಕ್ಕೆ ಅಂತ ಹೇಳಿ ಬಿಪ್ಯಾಕ್ ಸದಸ್ಯರು ಇಸ್ರೇಲ್ಗೆ ಹೋಗಿದ್ರು. ಟೆಲ್ ಅವೀವ್ನಲ್ಲಿ ಅವರು ಇದ್ರು. ವಿಮಾನ ಹಾರಾಟ ಈಗ ಸ್ಥಗಿತ ಆದ ಹಿನ್ನೆಲೆಯಲ್ಲಿ ವಾಪಸ್ ಬರೋದಕ್ಕಾಗದೆ 18 ಜನ ಕನ್ನಡಿಗರು ಪರದಾಡ್ತಿದ್ದಾರೆ. ಇಸ್ರೇಲ್ನಲ್ಲಿ ಇರುವಂತಹ 18 ಜನ ಕನ್ನಡಿಗರನ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ ಈಗ ಕೇಂದ್ರ ಸರ್ಕಾರ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದೆ. ಅಧ್ಯಯನ ಪ್ರವಾಸಕ್ಕೆ ಅಂತ ಹೇಳಿ ಬಿಪ್ಯಾಕ್ನ ಸದಸ್ಯರು ಸಿಬ್ಬಂದಿಗಳು ಹೋಗಿದ್ರು. ಆದ್ರೆ ವಾಪಸ್ ಬರುವ ಹೊತ್ತಿಗೆ ಅಲ್ಲಿ ಯುದ್ಧದ ಕಾರ್ಮೋಡ ಕವಿದಿತ್ತು. ಹೀಗಾಗಿ ವಿಮಾನ ಹಾರಾಟ ಎಲ್ಲವನ್ನ ಇಸ್ರೇಲ್ನಲ್ಲಿ ಈಗ ಬಂದ್ ಮಾಡಲಾಗಿತ್ತು, ನಿರ್ಬಂಧಿಸಲಾಗಿತ್ತು. ಇಂಥ ವಿಷಮ ಸ್ಥಿತಿಯಲ್ಲಿ ಈಗ ವಾಪಸ್ ಬರೋದು ಹೇಗೆ ಅನ್ನೋದು ಅವರಿಗಿರುವಂತಹ ಆತಂಕ. ಯಾಕಂತ ಹೇಳಿದ್ರೆ ಇಸ್ರೇಲ್ನ ಕ್ಯಾಪಿಟಲ್ ಸಿಟಿ ಟೆಲ್ ಅವೀವ್, ಈ ಟೆಲ್ ಅವೀವ್ ಮೇಲೆನೆ ಟಾರ್ಗೆಟ್ ಮಾಡಿ ಅಲ್ಲಿನ ನಾಗರಿಕರನ್ನ ಟಾರ್ಗೆಟ್ ಮಾಡಿ ಇರಾನ್ ದಾಳಿ ಮಾಡಿತ್ತು. ದಾಳಿಯಲ್ಲಿ ಸುಮಾರು 4 ಜನ ಇಸ್ರೇಲ್ನ ಪ್ರಜೆಗಳು ಮೃತಪಟ್ಟಿದ್ರು, ಹಲವಾರು ಜನ ಗಾಯಗೊಂಡಿದ್ರು. ಅದರ ಪ್ರತಿದಾಳಿಯಾಗಿ ಈಗ ಇರಾನ್ನ ನಾಗರಿಕರ ಮೇಲೆ ಇಸ್ರೇಲ್ ದಾಳಿ ಮಾಡಿ ಸುಮಾರು 60 ಜನ ಮೃತಪಟ್ಟಿದ್ದಾರೆ.